ನಮ್ಮ ರಾಜ್ಯದಲ್ಲಿ ಯಾರು ರಾಜನಾಗಿರ್ತಾರೆ, ಯಾರು ಮಂತ್ರಿ ಆಗಿರ್ತಾರೆ, ಯಾರ್ದೇನು ಸ್ಥಿತಿಗತಿ ಇದೆಲ್ಲ ಈಗ ಜನಸಾಮಾನ್ಯರಿಗೆ ಇರುವಂತಹ ಸಮಾಧಾನ ರಾಜಕೀಯ ವ್ಯಕ್ತಿಗಳಿಗಿಲ್ಲ. ಬಹಳ ಗೊಂದಲದಲ್ಲಿದ್ದಾರೆ, ಬಹಳ ಟೆನ್ಷನ್ನಲ್ಲಿದ್ದಾರೆ. ಏನಾಗ್ಬೋದು ನಮ್ಮ ರಾಜ್ಯದ ಪರಿಸ್ಥಿತಿ? ಒಂದು ಕಡೆ ಹಣಕಾಸಿಗೆ ಬಹಳ ಗೊಂದಲ ಆಗಿದೆ, ಕೋಟ್ಯಾಂತರ ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದಾರೆ. ಇನ್ನೊಂದು ಕಡೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅನ್ನೋದಿದೆ. ಜನಗಳ ಮನಸ್ಸಿನಲ್ಲೇ ಅಸಮಾಧಾನ ಬೆಳೆಯುವಂತಹ ಸಾಧ್ಯತೆ ಈಗ ಕಳೆದ 4-5 ತಿಂಗಳಲ್ಲಿ ಉಂಟಾಗಿದೆ. ಇಂಥ ಸನ್ನಿವೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪದವಿಗೆ ಮಾತುಕತೆ ಹಂಗೆ ನಡ್ಕೊಂಡಿಲ್ಲ ಅಂತ ಒಂದು ವರ್ಗದವ್ರು ಹೇಳ್ತಾರೆ, ಇನ್ನೊಂದು ಕಡೆ ಈ ಥರ ಹೇಳ್ತಾ ಇದ್ದಾರೆ. ಇದರ ವಿಚಾರ ಕುರಿತು ಏನಾದರೂ ಸಂಕ್ರಾಂತಿ ಫಲ ಹೇಳೋದಾದರೆ, ಸಿದ್ದರಾಮಯ್ಯ ಅವರು 3ನೇ ತಾರೀಕು ಆಗಸ್ಟು 1948ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಪುನರ್ವಸು ನಕ್ಷತ್ರ ಬರುತ್ತೆ. ಅವರ ಸಮಯ ಸರಿಯಾಗಿ ನಿಖರವಾಗಿ ಗೊತ್ತಿಲ್ಲ ಅಂದರೂ ಕೂಡ ಅವರ ಮುಖ, ಅವರ ಲಕ್ಷಣ, ಅವರ ಗುಣಗಳನ್ನು ನೋಡಿಕೊಂಡು ಸಮಯವನ್ನು ನಿರ್ಣಯ ಮಾಡಬಹುದಾಗಿದೆ. ಅವರಿಗೆ ನಡೀತಾ ಇರ್ತಕ್ಕಂತಹ ಗ್ರಹಗತಿಗಳು ಚೆನ್ನಾಗೇ ಇದೆ. ಈಗ ಅಂದರೆ ಶುಕ್ರದಶೆ ಅವರಿಗೆ ಅಕ್ಟೋಬರ್ ತಿಂಗಳವರೆಗೂ ಶುಕ್ರದಶೆ ಇದೆ. ಅದರ ನಂತರ ಸೂರ್ಯದಶೆ ಬರುತ್ತೆ. ಏನಪ್ಪ ಅವರ ಲಗ್ನ ಫಲ ಅಂತಂದರೆ, ಅವರು ಸ್ವಲ್ಪ ಎಲ್ಲರನ್ನು ಸಪೋರ್ಟ್ ಮಾಡ್ತಾರೆ, ಎಲ್ಲರ ಮಾತು ಕೇಳ್ತಾರೆ, ಅಥವಾ ಜನಕ್ಕೆ ಪರವಾಗಿ ಏನಾದರೂ ಮಾಡೋಣ ಅಂದರೆ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಈಕ್ವಾಲಿಟಿ ಅಂತಾರಲ್ಲ, ಅವರ ಮಧ್ಯೆ ಬೇರೆ ಪಕ್ಷದವ್ರು ಹೇಗೆ ನೋಡ್ತಾರೋ ಗೊತ್ತಿಲ್ಲ, ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿದ್ದಾರೋ ನೋಡ್ತಾರೆ. ಏನಾದ್ರು ಹೊಸ ಐಡಿಯಾ ತೊಗೊಂಡೋದ್ರೆ ಅದನ್ನು ಸಪೋರ್ಟ್ ಮಾಡ್ತಾರೆ. ಪಬ್ಲಿಕ್ಕಿಗೆ ಫ್ರೆಂಡ್ಲಿಯಾಗಿ ನಾವು ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋದು ಅವರ ಗುಣ, ಅವರ ಜಾತಕದ ಅಥವಾ ಅವರ ಆದು ಬಂದಂತಹ ನೋಡಿ ಹೇಳ್ಬೋದು. ಈ ಕಡೆ ನಾವು ಡಿ ಕೆ ಶಿವಕುಮಾರ್ ಅವರು ನೋಡಿದ್ರೆ, ಅವರು ಉತ್ತರ ನಕ್ಷತ್ರ. ಈಗ ಅವರಿಗೆ ಶನಿ ದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಶನಿ ದಶೆ ಸೂರ್ಯಭುಕ್ತಿಯಿಂದಲೇ ಅವರಿಗೆ ಸಮಯ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅವರ ಗುಣಾದಿಶಯಗಳೆಲ್ಲ ನೋಡಿದ್ರೆ ಫಾಸ್ಟಾಗಿರಬೇಕು, ಕ್ವಿಕ್ಕಾಗಿರಬೇಕು ಎಲ್ಲದರಲ್ಲಿ ಅಂತ ನೋಡ್ತಾರೆ. ಒಂಥರ ಸಂಕಷ್ಟದಲ್ಲಿ ಯಾವಾಗಲೂ ಸಿಕ್ಕಿರ್ತಾರೆ. ಪ್ರಾಪರ್ ಲೀಡರ್ಶಿಪ್ಪಿಂದ ಅವರಿಗೆ ಸರಿಯಾದ ಗೈಡೆನ್ಸ್ ಸಿಗ್ತಾ ಇಲ್ಲ. ಕನ್ಫ್ಯೂಷನ್ನಲ್ಲೇ ಕೆಲಸ ಆಗುತ್ತೆ. ಈಗ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಈಕ್ವಲ್ ಆಗಿರ್ರಯ್ಯ, ಎಲ್ಲರೂ ಕೆಲಸ ಮಾಡ್ರಿ ಅಂದರೆ, ಶಿವಕುಮಾರ್ ಅವರು ಕೂಡ ಮಾಡ್ತಾರೆ. ಬಟ್ ಪಿರಮಿಡಲ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ಅಂತೀವಿ, ಎಲ್ಲ ಮೇಲಿಂದನೇ ಬರಬೇಕು, ಕೆಳಗಿರೋರೆಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದಕ್ಕಿಂತ ನಾನು ಹೇಳಿದ್ದು ಮಾಡಿ ಅನ್ನುವಂಥ ಒಂದು ಯೋಗ ಅವರಿಗೆ ಅಥವಾ ಹೇಳುವಂತಹ ಧೈರ್ಯ ಅವರಿಗಿದೆ. ಅವ್ರದ್ದೇ ಐಡಿಯಾವನ್ನು ಮೇಲ್ಮೇಲೆ ತರಕ್ಕೆ ನೋಡ್ತಾರೆ. ಇವರು ಬೇರೆಯವ್ರ ಐಡಿಯಾನ ನೋಡೋಕ್ಕೆ ಹೋದರೆ ಸಿದ್ದರಾಮಯ್ಯ ಅವರು ಅವರೇ ಐಡಿಯಾವನ್ನು ಎಲ್ಲರಲ್ಲೂ ಹಾಕಕ್ಕೆ ನೋಡ್ತಾ ಇದ್ದಾರೆ. ಒಂಥರ ತನ್ನ ಇಷ್ಟ, ತನ್ನ ಆಸೆಗೆ ತಕ್ಕಂತೆ ಕೆಲವು ಸಮಯ ಕೆಲಸ ಮಾಡ್ತಾರೆ. ಇವರು ಅದೇ ರೀತಿ ಬೇರೆಯವ್ರ ಇಷ್ಟನೂ ಕೇಳ್ಕೊಂಡು ಮಾಡ್ತಾರೆ. ಇದಕ್ಕೆ ಹೈಕಮಾಂಡ್ ಅಂತ ಹೋದಾಗ ಹೈಕಮಾಂಡ್ಗೆ ಧರ್ಮಸಂಕಟವಾದಂತಹ ಪರಿಸ್ಥಿತಿ ಬಂದಿದೆ. ಹೈಕಮಾಂಡ್ಗೆ ಪಾರ್ಟಿ ಫಂಡ್ಸ್ ಒಬ್ಬರಿಂದ ಬೇಕು, ಹೈಕಮಾಂಡ್ಗೆ ಜನರ ಹತ್ರ ಒಳ್ಳೆಯ ಹೆಸರು ಒಬ್ಬರಿಂದ ಬೇಕು. ಈ ರೀತಿ ಆಗ್ತಾ ಇರ್ಬೇಕಾದ್ರೆ ಅವರವರ ಜಾತಕಗಳ ಫಲ ಇಟ್ಕೊಂಡು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಡೀತಾ ಇರ್ತಕ್ಕಂಥ ಗ್ರಹಗತಿಗಳು ಚೆನ್ನಾಗಿಲ್ಲ ಸದ್ಯಕ್ಕೆ. ಇದನ್ನು ಒಂದು ಪುನರ್ಪೂ ದೋಷ ಅಂತ ಹೇಳ್ತೀವಿ. ಏನಪ್ಪ ಪುನರ್ಪೂ ದೋಷ ಅಂದರೆ ಹೇಳ್ಬಿಡ್ತೀನಿ ವೀಕ್ಷಕರಿಗೆ ಗೊತ್ತಾಗಲಿ. ಶನಿ ದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರ ಫಾಸ್ಟೆಸ್ಟ್ ಅಂದರೆ ಬಹಳ ಅತಿವೇಗವಾಗಿ ಸುತ್ಕೊಂಬರ್ತಕ್ಕಂಥ ಗ್ರಹ. ಶನಿ ಬಹಳ ಸ್ಲೋ ಆಗಿರ್ತಕ್ಕಂತಹದ್ದು. ಅಂದರೆ ಒಂದು ಬಹಳ ವೇಗ, ಒಂದು ಬಹಳ ಸ್ಲೋ. ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅವ್ರಿಗೆ ಅವಕಾಶ ಬಂದಂಗಿದೆ, ಹಿಂದೆ ಹೋಗ್ಬಿಡುತ್ತೆ. ಪುನರ್ಪು ಅಂದರೆ ತಿರ್ಗಾ ಬಂದು ಹೋಗೋದು, ಬಂದು ಕೈಗೆ ಸಿಗದೆ ಹೋಗೋದು, ಕಣ್ಣಿಗೆ ಕಾಣೋದು, ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರೋದು. ಇದನ್ನು ಪುನರ್ಪು ಯೋಗ ಅಂತ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಆ ಪುನರ್ಪು ಯೋಗ ದೋಷ, ಅದನ್ನು ಪರಿವರ್ತನೆ ಮಾಡಬೇಕು ಅವರು. ಅದನ್ನು ಸರಿಯಾದ ರೀತಿ ಅಂದರೆ ಭಾಳ ಜನ ಜ್ಯೋತಿಷ್ಯರಿಗೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅದು ಮಾಡಿ ಅಂತಾರೆ. ನನ್ನ ಲೆಕ್ಕಾಚಾರ ಹೆಂಗಂದರೆ, ಹೊಟ್ಟೆ ನೋವಿರೋರಿಗೆ ತಲೆನೋವು ಔಷಧಿ ಕೊಟ್ಟರೆ ಹೋಗೋದಿಲ್ಲ, ಕಾಲು ನೋವಿರೋರಿಗೆ ತಲೆನೋವು ಔಷಧಿ ಕೊಟ್ಟರೆ ಹೋಗೋದಿಲ್ಲ. ಆ ರೀತಿ ಸರಿಯಾದ ಕ್ರಮವಾಗಿ ಮಾಡಿಕೊಂಡ್ರೆ ಅವ್ರಿಗೆ ಏನಾದರೂ ಒಂದು ಕ್ಲಾರಿಟಿ ಅದರಲ್ಲಿ ಸಿಗುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ಖಂಡಿತ ಅವ್ರನ್ನ ಇನ್ನು ಈ ಡಿಸೆಂಬರ್ವರೆಗೂ ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಅವರು ಭಾಳ ಸ್ಟ್ರಾಂಗಾಗೇ ಇದೆ ಅವ್ರ ಜಾತಕ. ಇದರಲ್ಲಿ ಈ ಥರ ಮೇಲ್ಮೇಲಾಗಿ ಅವ್ರು ಚೆನ್ನಾಗಿ ಮಾತಾಡಿಕೊಂಡ್ರು ಕೂಡ ಜನಸಾಮಾನ್ಯರು ಕೂಡ ಅವರ ಮನೋಚಿಂತನೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಅವರ ಡೇ ಟು ಡೇ ಬಾಡಿ ಲ್ಯಾಂಗ್ವೇಜು, ಡೇ ಟು ಡೇ ಅಂಗಲಕ್ಷಣಗಳೆಲ್ಲ ತೋರಿಸ್ತಾ ಇದೆ. ಇದರಲ್ಲಿ ಒಂದು ವೇಳೆ ಏನಾದರೂ ಈ CM ಪೋಸ್ಟ್ ಬದಲಾದರೆ ಸಿದ್ದರಾಮಯ್ಯ ಅವ್ರಿಗಿಂತ ಅವ್ರ ಕೈಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋದರೆ ಸಂತೋಷ. ಅದು ಯಾರೇ ಆದರೂ ಕೂಡ ರಾಮರಾಜ್ಯ ಆಗಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇದೆ. ಒಳ್ಳೆಯದಾಗಲಿ, ಒಳ್ಳೊಳ್ಳೆ
ವಿಷಯಗಳು ಹೊರಗಡೆ ಬರಲಿ, ಒಳ್ಳೊಳ್ಳೆ ಚೆನ್ನಾಗಿ ನಡೀಲಿ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಗೊಂದಲ ಆಗಿ ಪಕ್ಷನೇ ಎರಡಾಗಿ ಒಡೆದೋಗುವಂತಹ ಸಾಧ್ಯತೆಗಳಿದೆ. ಆದುದರಿಂದ ಏನು ಹೈಕಮಾಂಡ್ ಅಂತ ಹೇಳ್ತಾರೆ, ಅವ್ರಿಗೆ ಭಾಳ ಧರ್ಮ ಸಂಕಟವಾದಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಇದ್ದಾರೆ. ಇದ್ರೂ ಕೂಡ ಈ ಪವರ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ ಅದು ಸದ್ಯಕ್ಕೆ ನಡೆಯಲ್ಲ. ಅವರು ನಂಬಿಕೆ ನನಗಿದೆ, ಪ್ರಯತ್ನ ವಿಫಲವಾಗ್ಬೋದು, ಆದರೆ ದೈವ ಅನುಗ್ರಹ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ದೈವಾನುಗ್ರಹಕ್ಕೆ ಸರಿಯಾದ ದೈವಕ್ಕೆ ಹೋಗಿ ಅವರು ನೋಡಬೇಕಾಗತ್ತೆ. ಏನೇ ಆಗಲಿ ಜನರಿಗೆ ಒಳ್ಳೆಯದಾಗುವಂಥ ಕೆಲಸಗಳು ಇವರಿಬ್ಬರು ಮಾಡಿದ್ರೆ ಒಳ್ಳೆಯದು. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಈ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಫಲಗಳನ್ನು ಕೊಡಲಿ. ನಮ್ಮನ್ನು ಆಳವರು ಚೆನ್ನಾಗಿ ಆಳಲಿ. ಅಂದರೆ ಮನುಸ್ಮೃತಿ ಏನು ಹೇಳುತ್ತೆ ಅಂತಂದರೆ, ಜನರು ಮಾಡಿದಂಥ ಪಾಪ 100% ಪಾಪ ಮಾಡಿದರೆ 5% ರಾಜನಿಗೆ ಹೋಗುತ್ತೆ, ರಾಜ ಮಾಡುವಂತಹ ಪಾಪಗಳು 30% ಜನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ರಾಜ್ಯವನ್ನು ಆಳವರು ಸರಿಯಾದ ರೀತಿಯಲ್ಲಿ ಆಳಿ ತಾವು ಪುಣ್ಯಾತ್ಮರಾಗಿ ಜನರನ್ನು ಪುಣ್ಯಾತ್ಮರು ಮಾಡಲಿ ಈ ಸಂಕ್ರಾಂತಿ ವರ್ಷದಲ್ಲಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.